ನಮಸ್ತೆ. ನಾನಿವಾಗ ಇದು RSS ಟ್ರೈನಿಂಗ್ ಹೋಗ್ತಾ ಇದ್ದೀನಿ ನಡ್ಕೊಂಡು. ಮಾರ್ನಿಂಗು 5:45 ಆಗಿದ್ದೆ. ಸೊ ನಾನಿವಾಗ RSS ಟ್ರೈನಿಂಗ್ ಹೋಗ್ತಾ ಇದ್ದೀನಿ. ಇಲ್ಲಿ ಒಬ್ಬರು ರೋಡ್ ಸೈಡಲ್ಲಿ ಒಬ್ಬರು ಅಣ್ಣ ಮಲಗಿದ್ದಾರೆ. ಅವ್ರಿಗೆ ನೆನ್ನೆ ಇಡ್ಲಿ ಕೊಡ್ಸೋಗಿದ್ದೆ. ಇವತ್ತು ಮಾತಾಡ್ಸೋಣ ಬನ್ನಿ, ಅವ್ರು ಏನಂತಾರೆ ನೋಡೋಣ. ಅಣ್ಣ ಅಣ್ಣ ಅಣ್ಣ, ನಿನ್ನೆ ಇಡ್ಲಿ ಕೊಟ್ಟಿದ್ನಲ್ಲ, ಚೆನ್ನಾಗಿತ್ತಾ? ತಿಂದ್ರ? ಯಾವ ಊರು ನಿಮ್ಮದು? ಹೌದಾ, ಇಲ್ಲೇ ಇರೋದ? ಯಾವಾಗಲೂ ಇಲ್ಲೇ ಇರೋದ? ಯಾವಾಗಲೂ ಇಲ್ಲೇ ಮಲ್ಗೋದೆ ನೀವು? ಮನೆಯವ್ರು ಯಾರು ಇಲ್ಲ? ಹೌದಾ, ಮಕ್ಕಳು ಇಲ್ಲ? ಹಾಂ ಹಾಂ, ಎಲ್ಲೂ ಹುಷಾರಾಗಲಿಲ್ಲ, ತೀರೋದ್ರಾ? ಹೌದಾ, ಮಕ್ಳು ಯಾರಿಲ್ಲ? ಮತ್ತೆ ಅಕ್ಕರಿದಾರ? ಅವ್ರ ಜೊತೆ ಇರ್ಬೇಕು ಮತ್ತೆ. ನಮ್ದು ಸ್ವಂತ ಊರು ಸಾಗರದ ಕಡೆನೆ. ಹಾಂ, ಸೊರಬ ಐತಲ್ಲ ಸಾಗರದ ಹತ್ರ, ಅದೇ ಊರು ನಮ್ಮದು. ಹಾಂ, ನಮ್ಮನೆಯವ್ರು ಇಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಇಲ್ಲಿದ್ದೀನಿ. ಇದು ಬಟ್ಟೆ ತಂದು ಕೊಟ್ರೆ ಹಾಕತ್ತೀರಾ? ಹಾಕತ್ತೀರಾ? ನಾಳೆ ಬರ್ತಾ ಬಟ್ಟೆ ತರ್ತೀನಿ. ಮತ್ತು ಕಟಿಂಗ್ ಮಾಡಿಸ್ಕೊತೀರಾ? ಕಟಿಂಗು ಶೇವಿಂಗು ಇಲ್ಲಿ ಕಟಿಂಗ್ ಶಾಪ್ ಇದೆ ಅಲ್ಲ, ಅಲ್ಲಿ ಮಾಡಿಸ್ಲಾ? ಏನು ಕೆಲಸ ಮಾಡ್ತೀರಿ? ಕೊಡ್ತಾರೆ, ಹಂಗೆ ಜೀವನ ಮಾಡೋದು. ಮತ್ತು ಮಳೆ ಚಳಿ ಬಂದಾಗೆಲ್ಲ ಏನು ಮಾಡ್ತೀರಿ? ಮಳೆ ಚಳಿ ಬಂದಾಗ ಒಂದೆರಡು ಬೆಡ್ಶೀಟ್ ತಂದು ಕೊಡ್ತೀನಿ, ಬಟ್ಟೆ ತಂದು ಕೊಡ್ತೀನಿ, ಹಾಕ್ಕೊಳ್ರಿ. ಕಟಿಂಗು ಶೇವಿಂಗು ಮಾಡಿಸ್ಕೊಂತೀರಾ? ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರೋ ಬಟ್ಟೆ ತಂದು ಕೊಡ್ತೀನಿ, ಹಾಕ್ಕೊಳ್ರಿ. ಹೌದಾ, ನಾ ಮಾಡಿಸ್ತೀನಿ ತಾಳ್ರಿ, ಇಲ್ಲಿ ಮಾಡಿಸ್ತೀನಿ. ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು ಬಟ್ಟೆ ಕೊಡ್ತೀನಿ, ಹಾಕ್ಕೊಂಡು ಒಂದು ಚೆನ್ನಾಗಿರೋ ಬೆಡ್ಶೀಟ್ ಕೊಡ್ತೀನಿ. ಆಯಿತಾ? ನಾಳೆ ಬರಲಾ? ಸರಿ, ಥ್ಯಾಂಕ್ ಯು. ನನ್ನ ಮಕ್ಕಳು ನಿಮ್ಮನ್ನು ನೋಡಬೇಕು ಅಂದರು, ಅದಕ್ಕೆ ಫೋಟೋ ತಗೋತಾ ಇದ್ದಿದ್ದು. ನಮಸ್ತೆ, ಶುಭೋದಯ. ಮಾರ್ನಿಂಗ್ 5:30 ಆಗಿದ್ದೆ, 5:30. ಸೊ ನಾನಿವಾಗ RSS ಕ್ಲಾಸಿಗೆ ಹೊರಟಿದ್ದೀನಿ. ನಿನ್ನೆ ಒಬ್ಬರು ಅಣ್ಣನ ಮಾತಾಡ್ಸಿದ್ವಿ, ಅವರನ್ನು ಇವತ್ತು ಮಾತಾಡ್ಸೋಣ. ಅವರಿಗೋಸ್ಕರ ನಾನು ನಿನ್ನೆ ಹೇಳಿದ್ನಲ್ವಾ, ಬೆಡ್ಶೀಟು, ಬಟ್ಟೆ ಮತ್ತು ಫ್ರೂಟ್ಸು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅವ್ರು ಏನು ಹೇಳ್ತಾರೆ, ಕೇಳೋಣ. ಓಕೆನಾ? ಅವ್ರಿಗೆ ಕೊಟ್ಟು ನಾನು RSS ಟ್ರೈನಿಂಗ್ ಜಾಯ್ನ್ ಆಗ್ತೀನಿ. ಓಕೆನಾ? ಅಣ್ಣ 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 ಅಣ್ಣ, ಹಾಂ ನಾನು ತಾಳಣ್ಣ, ನೆನ್ನೆ ಹೇಳಿದ್ನಲ್ಲ, ಬಟ್ಟೆ, ಬೆಡ್ಶೀಟು, ಟವಲ್ಲು, ಪಂಚೆ ಮತ್ತು ಹಣ್ಣು, ಮಾವಿನಹಣ್ಣು, ಬಾಳೆಹಣ್ಣು ಎಲ್ಲ ಇದ್ದಾವೆ, ತಿಂದ್ರಾಯ್ತಾ? ಆ ಕಡೆಯಿಂದ ಬರ್ತೀನಿ. ಕಟಿಂಗ್ ಶಾಪ್ ಓಪನ್ ಇದ್ದರೆ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ತೀನ. ಎಲ್ಲೈತೆ ಕಟಿಂಗ್ ಶಾಪ್? ಇಲ್ಲಿ ಕಟಿಂಗ್ ಶಾಪ್ ಎಲ್ಲೈತಿ? ಇಲ್ಲಿ ಇಲ್ಲೈತಾ? ನಾ ಆ ಕಡೆಯಿಂದ ಬರ್ತೀನಿ. 8:30, 9 ಗಂಟೆಗೆ ಓಪನ್ ಇದ್ದರೆ ಕಟಿಂಗ್ ಮಾಡಿ, ಆಯಿತಾ? ಹಣ್ಣೆಲ್ಲದೋ, ಬಿಸ್ಕೆಟ್ ಎಲ್ಲದೋ ತಿನ್ರಿ, ಆಯಿತಾ? ಬರಲಾ? ನಾನು ವಿಡಿಯೋ ಮಾಡ್ತಾ ಇರೋದಿದ್ದು ಯಾವುದೋ ತೋರಿಕೆಗಲ್ಲ. ಹಂಗೆ ನಾನು ತೋರಿಸ್ಕೋಬೇಕು ಅಂದಿದ್ರೆ ನಿನ್ನೆ ಅವರಿಗೆ ಇಡ್ಲಿ, ವಾಟರ್ ಬಾಟಲು ಎಲ್ಲ ಕೊಟ್ಟಾಗಲೇ ನಾನು ಫೋಟೋ ವೀಡಿಯೋಸ್ ಮಾಡ್ಕೋತಾ ಇದ್ದೆ. ಸೊ ನೆನ್ನೆ ಮಾಡ್ಕೊಳ್ಳಿಲ್ಲ ನಾನು. ಇವತ್ತು ಯಾಕೆ ಮಾಡಿದೆ ಅಂದರೆ, ಅದು ಯಾಕೆ ನಾನು ನಿಮಗೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಒಂದೇ ಒಳ್ಳೆಯ ಉದ್ದೇಶದಿಂದ, ಯಾವುದೇ ತೋರಿಕೆಗೆ ನಾನು ತೋರಿಸ್ಕೋಬೇಕು, ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ ಈ ವಿಡಿಯೋ ಮಾಡ್ತಾಯಿರೋದು. ಯಾಕೆಂದರೆ ಈಗ ನಾವು ಎಲ್ಲರೂ ಹೋಗ್ತಾ ಇರ್ತೀವಿ, ಆವಾಗ ರೋಡ್ ಸೈಡಲ್ಲಿ ಈ ಥರದವ್ರು ತುಂಬ ಜನ ಇರ್ತಾರೆ. ವಯಸ್ಸಾದವರು, ಅಂಗವಿಕಲರು, ತುಂಬ ಜನ ರೋಡ್ ಸೈಡಲ್ಲಿ, ಅನಾಥರು, ಯಾರು ಇಲ್ಲದೆ ಇರೋರು ಮಲ್ಕೊಂಡಿರ್ತಾರೆ, ಕೂತ್ಕೊಂಡಿರ್ತಾರೆ. ಸೊ ಅವರಿಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ, ಮಾನವೀಯತೆಯಿಂದ ಇರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಕೈಲಾದಷ್ಟು ನಾವೇನು ಅವ್ರಿಗೇನು ಸಾವಿರಾರು ಗಂಟಲೆ ದುಡ್ಡು ಕೊಡೋದು ಬೇಡ, ನಮ್ಮಿಂದ ಅದನ್ನು ಅವ್ರ ಅಪೇಕ್ಷೆನೂ ಪಡಲ್ಲ. ಒಂದು ಜೊತೆ ಬಟ್ಟೆ, ಒಂದು ಬೆಡ್ಶೀಟು ಅಥವಾ ಒಂದು ಸ್ವೆಟರು ಅಥವಾ ಒಂದು ಊಟ ತಿಂಡಿ, ಅಟ್ಲೀಸ್ಟ್ ಒಂದು ಬಾಳೆಹಣ್ಣು, ಒಂದು ಬಿಸ್ಕೆಟು, ಈ ಥರದ್ದು ಕೊಟ್ಟು ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ. ಓಕೆನಾ? ಹಿಂಗೆ ಇದನ್ನು ಈ ಥರ ಮಾಡೋದ್ರಿಂದ ನಾವು ಭಗವಂತನಿಗೂ ಹತ್ರ ಆಗ್ತೀವಿ.
ಭಗವಂತನಿಗೂ ಖುಷಿ ಆಗುತ್ತೆ, ನಮ್ಮ ಆತ್ಮಕ್ಕೂ ಖುಷಿ ಆಗುತ್ತೆ, ಆತ್ಮತೃಪ್ತಿ ಆಗುತ್ತೆ ಈ ಥರದ್ದು ನಾವು ಒಳ್ಳೊಳ್ಳೆ ಕೆಲಸ ಮಾಡೋದ್ರಿಂದ. ಸೊ ನಿಮಗೂ ಯಾರಾದರೂ ಈ ಥರದ್ದವರು ರೋಡ್ ಸೈಡಲ್ಲಿ ಇರೋರು ಕಂಡ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.